ಕೊಡಿಗೇನಹಳ್ಳಿ ಶ್ರೀ ವೇಣುಗೋಪಾಲ ಸ್ವಾಮಿ ಸ್ಥಿರಬಿಂಬ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ. ದೇವರ ದರ್ಶನ ಪಡೆದ ಕ್ಷೇತ್ರದ ಜನಪ್ರತಿನಿಧಿಗಳು ಮತ್ತು ಸಮಾಜ ಸೇವಕರು. ವೆಂಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಿಗೇನಹಳ್ಳಿ ಗ್ರಾಮದ ಐತಿಹಾಸಿಕ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಡಗರದೊಂದಿಗೆ ಸ್ವಾಮಿಯ ಸ್ಥಿರಬಿಂಬ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕಳೆದೆರಡು ದಿನಗಳಿಂದ ದೇವಸ್ಥಾನದಲ್ಲಿ ಹೋಮ ಹವನ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಮಂತ್ರಘೋಷಗಳ ನಡುವೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಜರುಗಿತು. ಗ್ರಾಮದ ಆರಾಧ್ಯ ದೈವಕ್ಕೆ ನಡೆದ ಈ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಪಾಲ್ಗೊಂಡು ಪುನೀತರಾದರು. ಇನ್ನು ಈ ಮಂಗಳಕರ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರು ದೇವರ ದರ್ಶನ ಪಡೆದು ಕ್ಷೇತ್ರದ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ನಂತರ ಸಮಾಜ ಸೇವಕ ವಿ ಮೋಹನ್ ಕೃಷ್ಣರವರು ವೇಣುಗೋಪಾಲ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಯುವಕರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಇದ್ದರು. ನಮ್ಮ ಕೊಡಿಗೇನಹಳ್ಳಿ ಗ್ರಾಮಸ್ಥರಿಗೆ ಇವತ್ತು ಕೊಡಿಗೇನಹಳ್ಳಿಯ ದೇವಸ್ಥಾನದ ಉದ್ಘಾಟನೆಯ ಸಮಾರಂಭನ ನೋಡ್ತಾ ಇದ್ರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವರಿದ್ದಾರೆ ಹಿಂದೆ ಇದಿರ್ತಕ್ಕಂಥ ಹಿರಿಯರನ್ನೆಲ್ಲ ನೋಡಿ ಹೇಳ್ತಾ ಇದ್ದೀನಿ, ಈ ರೀತಿಯ ಒಂದು ಒಗ್ಗಟ್ಟಿನ ಪ್ರದರ್ಶನ ಒಂದು ಗ್ರಾಮದಲ್ಲಿ ಅಂದ್ರೆ ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ಕಾರಣ ನಮ್ಮ ಕೊಡಿಗೇನಹಳ್ಳಿಯ ಗ್ರಾಮಸ್ಥರು, ವಿಶೇಷವಾಗಿ ನಮ್ಮ ಮುರುಗೇಶನ್ ಎಲ್ಲಿದ್ರೆ ಗೊತ್ತಿಲ್ಲ, ಮುರುಗೇಶನ ದಯವಿಟ್ಟು ಬರ್ಬೇಕು ಕೆಳಗಡೆ. ಮೊದಲನೇ ದಿವಸ ಕೊಡಿಗೇನಹಳ್ಳಿ ಬರ್ಬೇಕು ಅಂದಾಗ ಭಾಸ್ಕರ್ ರೆಡ್ಡಿ ಅನ್ನೋರು, ಚೆನ್ನಪ್ಪನವರು, ಹಿರಿಯರು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ದೇವರು, ನಮ್ಮ ಈ ಭಕ್ತಾದಿಗಳಲ್ಲಿ ದೇವರ ಮೇಲೆ ಯಾರು ಪ್ರತಿಷ್ಠಾಪನೆ ಮಾಡಿದರೆ ನಮ್ಗೆ ಅವರು ಸಹ ದೇವರ ಸಮಾನಗಳೇ. ಇಲ್ಲಿ ಮೊದಲನೇ ದಿವಸ ಕೊಡಿಗೇನಹಳ್ಳಿ ಗ್ರಾಮಕ್ಕೆ ಬರಬೇಕು ಅಂತ ಕೇಳಿದಾಗ ಬಂದೆ. ಬಹುಶಃ 2 ವರ್ಷ ಆಯ್ತು, 3 ವರ್ಷ ಆಯ್ತು, ನನಗೆ 5 ವರ್ಷ. ಈ ಬಡ ಮಗನು ಆ ದೇವರ ಸೇವೆ ಮಾಡಿ ಹೋದ್ಮೇಲೆ ಇವತ್ತಿಗೂ ನನ್ನ ನೆನಪಿಟ್ಕೊಂಡಿದ್ದಾರೆ ಅಂದ್ರೆ ನಾನು ನಿಮ್ಮ ಪಾದಗಳಿಗೆ ಚಿರುಗುಣಿಯಾಗಿರ್ತೀನಿ. ಎಷ್ಟೋ ಗ್ರಾಮಗಳಿಗೆ ಹೋಗಿದ್ದೀನಿ, ಎಷ್ಟೋ ಗ್ರಾಮಗಳಿಗೆ ದೇವರ ಸೇವೆ ಮಾಡಿದ್ದೀನಿ, ಆದ್ರೆ ನೀವು ತೋರಿಸತಕ್ಕಂಥ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯೋದಿಲ್ಲ ಅಂತೇಳಿ ಆ ಭಗವಂತನ ಮುಂದೆ ಹೇಳ್ತಾ ಇದ್ದೀನಿ. ನಿಮ್ಮ ಒಗ್ಗಟ್ಟು ಆ ಭಗವಂತನ ಯಾವತ್ತೂ ಇದೇ ರೀತಿ ಇರಲಿ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಮ್ಮನ್ನ ಬಂದು ಭೇಟಿಯಾದಾಗ ನಮ್ಮ ಅಣ್ಣವರು, ನೋಡಿ ನಮ್ಮ ಗ್ರಾಮದಲ್ಲಿ ರಾಜಕೀಯ ಅನ್ನೋದು 2ನೇ ಸ್ಥಾನ, ಒಗ್ಗಟ್ಟು ಅನ್ನೋದು ಪ್ರಥಮ ಸ್ಥಾನ ಅಂತ. ಈ ಒಂದು ಪಾಲಿಸಿನ ಪ್ರಿನ್ಸಿಪಲ್ ಎಲ್ಲ ಗ್ರಾಮಗಳು ಅಳಿಸ್ಕೊಂಡ್ಬಿಟ್ರೆ ರಾಜಕಾರಣಿಗಳನ್ನ ನನ್ನಂತವ್ರು ಯಾರು ಬಂದ್ರು ನಿಮ್ಮ ಒಗ್ಗಟ್ಟನ್ನ ಉಳಿಸಕ್ಕಾಗೋದಿಲ್ಲ. ಆ ಭಗವಂತನ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ವಿನಂತಿನ ಮಾಡ್ತಾ ಇದ್ದೀನಿ, ಈ ಬಡ ಮಗನಿಗೆ ನೀವು ಕೊಟ್ಟಂತ ಪ್ರೀತಿ ಪ್ರೋತ್ಸಾಹ ಕೊನೆಯವರೆಗೂ ಇರಲಿ. ನನ್ನ ಹತ್ರ ಹಣ ಇಲ್ಲ, ಆಸ್ತಿ ಇಲ್ಲ, ಅಪ್ಪ MLA ಅಲ್ಲ, MP ಅಲ್ಲ, ನನಗಿರೋದು ಕೆಲವರು ಮಾತ್ರನೇ ತುಂಬಾ ಮುಖ್ಯವಾದ ವ್ಯಕ್ತಿಗಳು ನನ್ನ ಜೀವನದಲ್ಲಿ. ಅವ್ರು ಯಾರಪ್ಪ ಅಂತಂದ್ರೆ ಇಲ್ಲಿ ನೀವೆಲ್ಲ ಸೇರಿದಿರಲ್ಲ, ನೀವೇ ನನಗೆ MLAಗಳು, ನೀವೇ ನನಗೆ MP ಗಳು, ನೀವೇ ನನಗೆ ಹೈಕಮಾಂಡ್ ಕೂಡ ಅಂತ ಹೇಳ್ತೀನಿ. ದಯವಿಟ್ಟು ಇಲ್ಲಿರ್ತಕ್ಕಂಥ ನಮ್ಮ ಕೊಡಿಗೇನಹಳ್ಳಿಯ ಯುವಕರು ಬಹಳ ಉತ್ಸಾಹದಿಂದ ಇದ್ದಾರೆ. ನಮ್ಮ ಚನ್ನಮೂರ್ತಿ ಅಣ್ಣ ಇರ್ಬೋದು, ಭಾಸ್ಕರ್ ರೆಡ್ಡಿ ಅಣ್ಣ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ನಮ್ಮ ದೊಡ್ಡವರು ಮಾತಾಡ್ತಾರೆ. ನಮ್ಮ ಯುವಕರು ಅಂದ್ರೆ ಯುವಕರು ದೊಡ್ಡವರು ಏನ್ ಹೇಳಿದ್ರೆ ಅದನ್ನ ಅವತ್ತಿಂದ ಪಾಲನೆ ಮಾಡಿದ್ದಾರೆ ಅಂತ. ಎಲ್ಲಾ ಗ್ರಾಮಗಳು ನೀವು ನಿರ್ದೇಶಕರಾಗಬೇಕು ಅನ್ನೋರೆ. ಸರಿ, ನಮ್ಮ ಮುರುಗೇಶನ್ ದೇವರುಗಳನ್ನ ದರ್ಶನ ಮಾಡಬೇಕು. ಇಂಥ ದೊಡ್ಡ ದೇವರನ್ನ ದರ್ಶನ ಮಾಡ್ಬೇಕಂದ್ರೆ ಈ ಸಣ್ಣ ದೇವರೇ ನನಗೆ ಬಹಳ ಮುಖ್ಯ. ನಿಮ್ಮ ಪ್ರೀತಿ ವಿಶ್ವಾಸ ಈಗ ಇರಲಿ ಮುರುಗೇಶಣ್ಣ. ದೇವಸ್ಥಾನದ ಮುಂದೆ ನಾನು ನಿಮ್ಮ ಮಾತು ಕೊಡ್ತಾ ಇದ್ದೀನಿ.
ಈ ನಾರಾಯಣಗೌಡ ಕೆಳಗೆ ಬರಬೇಕು. ಸೇವೆ ಮಾಡ್ತಾರೆ ರಾಜಕೀಯಕ್ಕೋಸ್ಕರ ಅಲ್ಲ, ದೇವರ ಸೇವೆ ನಿಮ್ ಸೇವೆ ಮಾಡ್ತಾ ಇರೋದು KGF ಮಣ್ಣಿನ ಋಣ ತೀರ್ಸ್ಕೊಳ್ಳೋಕ್ಕೋಸ್ಕರ ಮಾತ್ರ ಅಂತ ಹೇಳ್ತಾ ಇದೀನಿ. ರಾಜಕೀಯ ಬಂದಾಗ ನಿಮ್ಮಿಷ್ಟ, ಯಾವ್ದು ಒಳ್ಳೇದಂದ್ರೆ ಅದಕ್ಕೆ ಕೈ ಹಿಡೀರಿ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ನಿಮ್ಗೇನಾದ್ರು ಮೋಹನ್ ಕೃಷ್ಣ ಪರವಾಗಿಲ್ಲಪ್ಪ, ಮೋಹನ್ ಕೃಷ್ಣ ಈ ಮಣ್ಣಲ್ಲಿ ಹುಟ್ಟಿದವನು, ನಮ್ಮ KGF ಕಾಲೇಜು ಬಗ್ಗೆ KGF ಬಗ್ಗೆ ಕಾಳಜಿ ಆಯ್ತಂದ್ರೆ ದಯಮಾಡಿ ಆಶೀರ್ವಾದ ಮಾಡಿ. ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಮುರುಗೇಶಣ್ಣ ಅಂತವ್ರಿಗೆ, ಈ ಕುಡಿಯನಹಳ್ಳಿ ಗ್ರಾಮಕ್ಕೆ ನಮ್ಮನ್ನು ಕರ್ಕೊಂಡ್ಬಂದು ನಾರಾಯಣನ ಮತ್ತೆ ಗೌಡರನ್ನ ಎಲ್ಲರೂ ಪರಿಚಯ ಮಾಡಿ, ವಿಶೇಷವಾಗಿ ನಮ್ಮ ಚನ್ನಮೂರ್ತಣ್ಣನ, ನಿಲ್ಲಿರೋ ಯುವಕರು, ಈ ಯುವಕರ ಬಗ್ಗೆ ಮಾತು ಬೇಕಾಗತ್ತೆ. ನಾನು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಕರೆದಿದ್ದೆ, ಒಂದು ಆಕ್ಸಿಡೆಂಟ್ ಆಗಿ ಕಾಲು ತುಂಡಾಗಿ ರಕ್ತ ಹರಿತಾ ಇದ್ರು ಕೂಡ ಆ ಮೋಹನ್ ಕೃಷ್ಣ ಮೇಲೆ ಎಷ್ಟು ಪ್ರೀತಿ ಅಂತಂದ್ರೆ ರಕ್ತವನ್ನ ಲೆಕ್ಕಿಸದೆ, ಆ ರಕ್ತ ಜೊತೆಗೆ ಎಷ್ಟು ನೋವಾಯ್ತಂದ್ರೆ ಆ ಗಾಯ ನನಗೆ ಮೈಯೆಲ್ಲ ಜುಮ್ಮಂತು. ಆದ್ರೂ ಸಹ ಅದು ಜನ ಒಳ್ಳೇದಾಗ್ಬೇಕಂತೇಳಿ ಹಾಸ್ಪಿಟಲ್ ಬಂದು ಸ್ಟ್ರೈಕ್ ಮಾಡಿ ಆಮೇಲೆ ಹಾಸ್ಪಿಟಲ್ ಹೋಗಿದ್ದಾರೆ. ನೋಡಿ, ಯುವಕರು ಈ ಕೊಡುಗೆನಲ್ಲಿ ಯುವಕರ ಶಕ್ತಿ ಅಂತದ್ದು ಅಂತ. ಅವ್ರಿಗೆ ಶಕ್ತಿ ಬರ್ಬೇಕಂದ್ರೆ ನೀವು ಇರೋಳೆ ಎಲ್ಲರೂ ಒಳ್ಳೇದಾಗಿ ಆ ವೇಣುಗೋಪಾಲ ಸ್ವಾಮಿ ಎಲ್ಲರೂ ಆಶೀರ್ವಾದ ಪಡಲಿ. ನಿಮ್ಮ ಪ್ರೀತಿ ವಿಶ್ವಾಸ ಈ ಬಡ ರೈತ ಮಗನ ಮೇಲೆ ಯಾವಾಗಲೂ ಇಲ್ಲ ಅಂತ ಕೇಳ್ಕೊಳ್ತೀನಿ. ಜೈ ವೇಣುಗೋಪಾಲ ಸ್ವಾಮಿ.